ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ. ಈ ಕಥೆಯನ್ನು ನೋಡಿದಾಗ ವಿಶೇಷತಃ ಗಂಗೆ ಮತ್ತು ಶಂತನುವಿನ ಕೂಡಿಕೆ, ಅದರ ಹಿಂದೆ ಮುಂದೆಗಳನ್ನು ನೋಡಿದಾಗ ತೀರಾ ಆಶ್ಚರ್ಯ ಅಂತ ಅನ್ನಿಸುತ್ತೆ. ಅವಳು ಯಾರೋ ಬರ್ತಾಳೆ, ಇವನು ಬಲತೊಡೆ ಮೇಲೆ ಕೊಡ್ತಾಳೆ. ನೀನು ಸೊಸೆಯಂತೆ ಆಗಿದ್ದೀಯಾ, ಆದ್ದರಿಂದಾಗಿ ನಾನು ನಿನ್ನ ಹೆಂಡತಿ ಆಗ್ಲಿಕ್ಕಾಗಲ್ಲ. ಅವಳು ಬಲತೊಡೆ ಮೇಲೆ ಕೂತ್ಕೊಂಡು ನಿನ್ನ ಹೆಂಡತಿ ಆಗಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಹೆಂಡತಿ ಆಗಬೇಕು ಅಂತ ಕೇಳಲ್ಲ, ನಿನ್ನನ್ನು ಬಯಸಿದ್ದೇನೆ ಅಂತ ಅಷ್ಟೇ ನಿಜವಾಗಿಯೂ ಹೇಳೋದು. ಬಲತೊಡೆ ಮೇಲೆ ಕೂತು ಬಯಸಿದ್ದೇನೆ ಅಂತಂದ್ರೆ ಒಂದೋ ತಂದೆ ಆಗಬೇಕು, ಒಂದೋ ಮಾವ ಆಗಬೇಕು. ನಾನು ಮಾವ ಆಗಲಿಕ್ಕೆ ತಯಾರು ಅಂತ. ಈ ತರಹದ ಒಂದು ವಿಚಿತ್ರ ಕಥೆ. ಅದರ ಹಿನ್ನೆಲೆ ಏನು ಅನ್ನೋದನ್ನ ಮಧ್ವರು ಈಗ ನಿರೂಪಣೆ ಮಾಡ್ತಾರೆ. ಗಮನ ಕೊಟ್ಟು ಕೇಳಿ. ಅವಿಘ್ನತಸ್ತಾನ್ ವಿನಿಹಂತುಮೇವ ಪುರಾ ಪ್ರತೀಪಸ್ಯ ಹಿ ದಕ್ಷಿಣೋರುಂ ಸಮಾಶ್ರಿತ ಕಾಮಿನೀವತ್ವ ಕಾಮ ತತ್ಪುತ್ರ ಭಾರ್ಯ ಭವಿತುಂ ವಿಡಂಬಾತ್. ಗಂಗೆ ದಡ್ಡತನದಲ್ಲಿ ಬಂದು ಕೂತದ್ದಲ್ಲ, ಗೊತ್ತಿಲ್ಲದೆ ಬಂದು ಕೂತದ್ದಲ್ಲ. ಅವಿಘ್ನತಃ ಯಾವುದೇ ಅಡ್ಡಿ ಬರದಂತೆ ತಾನ್ ವಿನಿಹಂತುಮೇವ 7 ಜನರನ್ನ ಕೊಲ್ಲಲಿಕ್ಕೆ ಬಂದದ್ದು. ಅವಳಿಗೆ ಪ್ರತೀಪನ ಮೇಲೆ ಕಾಮನೆ ಇರಲಿಲ್ಲ. ಕಾಮಿನಿ ಇವ, ಕಾಮ ಉಳ್ಳವಳಂತೆ ಬಂದು ಕೂತ್ಲು. ಅದರಿಂದಾಗಿ ದಕ್ಷಿಣೋರುಂ ತಮಾಶ್ರಿತ, ಬಲತೊಡೆಯನ್ನು ಆಶ್ರಯಿಸಿದಳು. ಗೊತ್ತಿತ್ತು ಇದರ ಪರಿಣಾಮ ಏನು ಅನ್ನೋದು. ಆದರೆ ತೋರಿಸಿದ್ದು ಕಾಮಿನೀವ, ಕಾಮಿನಿಯಂತೆ. ತೋರಿಸಿದ್ದೆಲ್ಲ ಇರಬೇಕು ಅಂತ ಇಲ್ಲ. ಇವಾಗ ಹೊಗಳುತ್ತೇವಲ್ಲ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೊಗಳುತ್ತೇವೆ, ಹಾಗಿರ್ಬೇಕು ಅಂತ ಮನಸ್ಸಿನಲ್ಲಿ ಇರಬೇಕಾಗಿಲ್ಲ, ಹೊಗಳೋದಷ್ಟೆ. ಜನರೆಲ್ಲ ಖುಷಿಯಾಗಲಿ, ಕರೆದವ್ರು ಖುಷಿಯಾಗಲಿ ಅಂತ ಹೊಗಳುತ್ತಾರೆ. ಹಾಗೆ ಅದು ದಕ್ಷಿಣೋರುಂ ತಮಾಶ್ರಿತ, ಕಾಮಿನಿಯಂತೆ ತೋರಿಸಿದಳು. ಗೊತ್ತಿದ್ದು ಬಲತೊಡೆಯ ಮೇಲೆ ಬಂದು ಕುಳಿತಳು. ತತ್ಪುತ್ರ ಭಾರ್ಯ ಭವಿತುಂ ವಿಡಂಬಾತ್. ಯಾಕೆ ಅಂತಂದ್ರೆ ವಿಡಂಬಾತ್ ಯಾವುದೋ ದಾರಿಯಿಂದ ತತ್ಪುತ್ರ ಭಾರ್ಯ ಭವಿತುಂ, ಅವನ ಮಗನ ಹೆಂಡತಿಯಾಗಲು ಆ ತರಹ ಮಾಡಿದ್ದು. ತೇನೈವ ಚೋಕ್ತ ಭವಮೇ ಸುತಸ್ಯ ಭಾರ್ಯ ಯತೋ ದಕ್ಷಿಣೋರು ಸ್ಥಿತಾಸಿ ಭಾಗೋ ಹಿ ದಕ್ಷೋ ದುಹಿತು ಸ್ನುಷಾಯ ಭಾರ್ಯಾ ಭಾಗೋ ವಾಮೈತಿ ಪ್ರಸಿದ್ಧ. ತೇನೈವ ಚೋಕ್ತ, ಅವಳೇನ್ ಮಾಡಿದಳು? ತೇನೈವ ಚ ಉಕ್ತ, ಅವನೇ ಹೇಳುವಂತೆ ಮಾಡಿದಳು. ನನ್ನ ಸೊಸೆಯಾಗು ಅಂತನ್ನುವ ಹಾಗೆ. ಬನ್ನು ತೇನೈವ ಚೋಕ್ತ ಭವಮೇ ಸುತಸ್ಯ ಭಾರ್ಯ ಕೇಳಿತು. ಇದು ರಹಸ್ಯ ಅಂತ. ಅವಾಗ ಅವನೇ ಹೇಳಿದ್ದು, ನೀನೇ ಇವಾಗ ನನಗೆ ನಿನ್ನ ಬಯಕೆಯನ್ನು ಈಡೇರಿಸಲಿಕ್ಕಾಗಲ್ಲ, ನೀನು ನನ್ನ ಸೊಸೆ ಆಗಬಹುದು. ಸೊಸೆ ಆಗಬಹುದು ಅಂತ ಹೇಳಬೇಕಾದ್ರೆ ಅವಳಲ್ಲಿ ದೈವ ಲಕ್ಷಣ ಇರಬೇಕು, ಯೌವನ ನಿತ್ಯವಾಗಿ ಇರಬೇಕು. ಯೌವನ ನಿತ್ಯವಾಗಿದೆ ಅಂತಂದ್ರೆ ಮಾತ್ರ
ಸೊಸೆಯಾಗಬಹುದು ಅಂತ ಹೇಳಬೇಕು ಅಲ್ವಾ. ನೀನು ದೈವ ಲಕ್ಷಣವನ್ನು ಹೊಂದಿದ್ದಿ ಅಂತ ಹೇಳಿದ್ರಿಂದಾಗಿಯೇ ನಿನ್ನ ಮಾತನ್ನ ಕೇಳಬೇಕಾದ್ರೆ ನನ್ನದು ಕೆಲವೊಂದು ಷರತ್ತಿರುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟೆಲ್ಲ ಇದೆ. ಉವಾಚ ಸಾತಂ ನತು ಮಾಂ ಸುತಸ್ತೆ ಕಾಶೀತಿ ಪೃಚ್ಛೇನ್ನತು ತಂ ನಿವಾರಯೇತ್ ಅಯೋಗ್ಯ ಕರ್ತ್ರೀಮಪಿ ಕಾರಣಂಚ ಮತ್ಕರ್ಮಣೋ ನೈವ ಪೃಚ್ಛೇತ್ ಕದಾಚಿತ್. ಇದನ್ನು ಸರಿಯಾಗಿ ಗಮನಿಸಿ. ಸಾತಂ ಉವಾಚ, ಅವಳು ಅವನಿಗೆ ಹೀಗೆ ಹೇಳಿದಳು. ಯಾರಿಗೆ? ಪ್ರತೀಪನಿಗೆ. ನಿನ್ನ ಮಗನ ಮದುವೆ ಆಗಬೇಕಾದ್ರೆ ತೇ ಸುತಃ, ಮದುವೆ ಅಂತ ಇಲ್ಲ ಇಲ್ಲಿ, ಅದು ಬಾಯಿ ನಮ್ಮ ಈ ಸಂಸ್ಕಾರದಿಂದಾಗಿ ಮದುವೆ ಆಗ್ಬೇಕಾದ್ರೆ ಅಂತ ಬರುತ್ತೆ. ಮದುವೆ ಅಲ್ಲ, ಕೂಡಿಕೆ ಆಗಬೇಕಾದ್ರೆ. ತೇ ಸುತಃ, ನಿನ್ನ ಮಗ ಮಾಂ ನನ್ನನ್ನು ಕಾಶೀತಿ ನ ಪೃಚ್ಛೇತ್, ನೀನು ಯಾರು ಅಂತ ಕೇಳಬಾರದು. ಮದುವೆ ಹೆಂಗಾಗೋದು? ಅದರಿಂದ ಮದುವೆ ಅಲ್ಲ, ಅದು ಕೂಡಿಕೆ. ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಹಂಗೆ ಕಾಶೀತಿ ಪೃಚ್ಛೇತ್, ನೀನು ಯಾರು ಅಂತ ಕೇಳಬಾರದು. ನತುಮಾಂ ನಿವಾರಯೇತ್ ಅಯೋಗ್ಯ ಕರ್ತ್ರೀಮಪಿ, ಎಂಥದೇ ಅಯೋಗ್ಯವಾದ ಕೆಲಸ ಮಾಡಬಹುದು, ತಡಿಬಾರದು. ನಾನು ಏನೇ ಕೆಟ್ಟ ಕೆಲಸ ಮಾಡಿದ್ರು ತಡಿಬಾರದು. ಅಲ್ಲ, ಈಗಿನವರು ಹಾಗೆ ಹೇಳೋದು. ಕಾರಣಂಚ ಮತ್ಕರ್ಮಣೋ ನೈವ ಪೃಚ್ಛೇತ್, ನನ್ನ ಕರ್ಮದ ಕಾರಣವನ್ನು ಕೇಳಬಾರದು. ಯಾಕೆ ಹಿಂಗೆ ಮಾಡ್ತಾ ಇದ್ದೀ ಅಂತ ಕೇಳಬಾರದು. ನೋಡಿ, ಈ ಷರತ್ತು ಯಾವಾಗ ಹಾಕಲಿಕ್ಕಾಗತ್ತೆ? ನೀನು ನನ್ನ ಸೊಸೆಯಾಗು ಅಂತ ಅವನು ಬೇಡಿಕೊಂಡ್ರೆ ಅವಾಗ ಇವಳು ಷರತ್ತು ಹಾಕಬಹುದು. ಸೀದಾ ಹೋಗಿ ನಿನ್ನ ಮಗನ್ ಕೊಡು, ನನಗೆ ಈ ಷರತ್ತು ನಡೆಸ್ಕೊಡು ಅಂದ್ರೆ ಆಗಲ್ಲ ಅದು. ಅದರಿಂದಾಗಿ ಈ ತರಹದ ಕಥೆ ಇರುತ್ತೆ, ಗೊತ್ತಾಯ್ತಾ? ಹೀಗಾಗಿ ಒಂದೊಂದು ಕೂಡ ಗಟ್ಟಿಯಾದ ಸನ್ನಿವೇಶ, ಯಾವುದನ್ನು ತೆಗೆದಾಕೋ ಹಾಗಿಲ್ಲ. ಇಲ್ಲದೆ ಹೋದ್ರೆ ನಡೆದಿರ್ತಿತ್ತು ಅಂತ ತೆಗೆದಾಕುವ ಹಾಗಿಲ್ವೇ ಇಲ್ಲ. ವೇದವ್ಯಾಸರ ಕಥೆ ಅಂತಂದ್ರೆ ಅಷ್ಟು ಗಟ್ಟಿ. ಯಾಕೆಂದ್ರೆ ವೇದವ್ಯಾಸರ ಕಥೆ ಯುಗ ಯುಗಾಂತರಗಳ ಚಿಂತನೆ, ಯುಗ ಯುಗಾಂತರಗಳ ನಡೆ, ಯುಗ ಯುಗಾಂತರಗಳ ಸಾರ ಅದು. ವೇದವ್ಯಾಸರ ಚಿಂತನೆ ಅಂದರೆ ಕಡಿಮೆನಾ ಅದು? ಅದರಿಂದಾಗಿ ಹೇಳಿದ್ದು ನೈವ ಪೃಚ್ಛೇತ್ ಕದಾಚಿತ್ ಯದಾತ್ರಯಾಣಾಮಪಿ ಚೈಕಮೇಶ ಕರೋತಿ ಗಚ್ಚೇಯಮಹಂ ವಿಸೃಜ್ಯ ತಥಾ ತ್ವದೀಯಂ ಸುತಮಿತ್ಯುದೀರಿತೆ ತಥೇತಿ ರಾಜಾಪ್ಯವದತ್ ಪ್ರತೀಪಃ. ಯದಾತ್ರಯಾಣಾಮಪಿ, ಈ ಮೂರರಲ್ಲಿ ಏಕಂ ಕರೋತಿ, ಒಂದನ್ನು ಮಾಡಿದರೂ ಕೂಡ ತಂ ವಿಸೃಜ್ಯ, ಅವನನ್ನು ಬಿಟ್ಟು ಗಚ್ಚೇಯಂ ಹೋಗುತ್ತೇನೆ. ಇತಿ ಉದೀರಿತೆ, ಹೀಗೆ ಹೇಳಲು ಪ್ರತೀಪನು ತಥಾ ಇತಿ ಅವದತ್, ಹಾಗೆಯೇ ಆಗಲಿ ಅಂತ ಒಪ್ಕೊಳ್ಬೇಕಾಯ್ತು. ಇಲ್ಲ ಅಂದ್ರೆ ಅವಳು ಬಂದು ಕರೆಕ್ಟಾಗಿ ಎಡತೊಡನಲ್ಲೇ ಕೂತ್ಕೊಂಡಿದ್ಲು ಅಂತ ಇಟ್ಕೊಳ್ಳಿ, ಈಗೆಲ್ಲ ಷರತ್ತೆ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇವನಿಗೆ ಹಾಕ್ಲಿಕ್ಕೆ ಆಗಲ್ಲ. ಶಂತನುವಿಗೂ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ, ನೇರ ಶಂತನುವಿಗೆ ಕಾಣಿಸ್ಕೊಂಡ್ಲು ಅಂತ ಇಟ್ಕೊಳ್ಳಿ, ಶಂತನುವಿಗೂ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಕಥಾ ಸಂವಿಧಾನ ಅಚ್ಚುಕಟ್ಟಾಗಿದೆ. ಕಥೆಯ ರಹಸ್ಯವನ್ನು ತಿಳಿಬೇಕು ಅಂತಂದ್ರೆ ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಓದಬೇಕು. ಒಂದು ಕಥೆ ಎಷ್ಟು ಗಟ್ಟಿಯಾಗಿರುತ್ತೆ, ಒಂದು ಚೂರು ಕೂಡ ಮಿಸ್ ಮಾಡ್ಲಿಕ್ಕಾಗಲ್ಲ. ಮಹಾಭಾರತ ಕಥೆಯನ್ನು ಮೊದಲು ಓದಬೇಕು, ಆಮೇಲೆ ತಾತ್ಪರ್ಯ ನಿರ್ಣಯಕ್ಕೆ ಬರಬೇಕು. ಇಲ್ಲ ನಾವಿವಾಗ ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸಂತೋಷ, ಮೊದಲು ತಾತ್ಪರ್ಯ ನಿರ್ಣಯ ಓದಿ, ಮಹಾಭಾರತ ಓದಿ, ಮತ್ತೆ ತಾತ್ಪರ್ಯ ನಿರ್ಣಯ ಓದಿ. ಏಕೆಂದ್ರೆ ಇದು ದಿನನಿತ್ಯದ ಅಧ್ಯಯನ ಆಗಬೇಕು ಅಂತಾರೆ ಪಂಡಿತಾಚಾರ್ಯರು ಮತ್ತೆ ವಿಷ್ಣು ತೀರ್ಥರು. ಯಾಕೆಂದ್ರೆ ಅಷ್ಟು ಡೆಪ್ತ್ ಇದೆ ಇದರಲ್ಲಿ, ಎಲ್ಲರ ಸ್ವಭಾವ ವಿವೇಚನೆ ಇದೆ. ಆ ಸ್ವಭಾವವನ್ನು ತಿಳಿದ ಮೇಲೆ ಸ್ವಭಾವವನ್ನು ನಿಯಂತ್ರಣ ಮಾಡುವ ದೇವರ ಮಹಿಮೆಯ ಚಿಂತನೆ ಇಲ್ಲಿ ಬರುತ್ತದೆ. ಜಗತ್ತಿನ ಪ್ರತಿಯೊಂದು ನಡೆ, ಜೀವನಿಯಾಮಕತ್ವ, ಅಂತರ್ಯಾಮಿತ್ವ ಮೊದಲಾದವುಗಳೆಲ್ಲ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಗುಣಗಳು ಗೊತ್ತಾಗತ್ತೆ. ಮನೋನಿಯಾಮಕತ್ವ, ಆ ಪ್ರಸಂಗಸ್ಥಿತ ಮನೋನಿಯಾಮಕತ್ವ, ಜ್ಞಾನಾಜ್ಞಾನ ನಿಯಾಮಕತ್ವ,
ಎಷ್ಟು ಗುಣಗಳು ದೇವರದ್ದು ಬರ್ತಾ ಹೋಗುತ್ತೆ ಅಂತಂದ್ರೆ ಅಷ್ಟು ದೇವರ ಗುಣಗಳು ಬರ್ತಾ ಹೋಗುತ್ತೆ. ಈ ರೀತಿ ಹೇಳಿದಾಗ ಅವನು ಒಪ್ಕೊಂಡ. ಪ್ರತೀಪ ಆಯಿತು ಅಂತ. ತಥೈವ ಪುತ್ರಾಯ ಚತೇನ ತದ್ವಚೋ ವಧುಕ್ತ ಮುಕ್ತಂ ವಚನಾದ್ಯುನದ್ಯಾಹ ಕನೀಯಸೇ ಸಾ ಸವ ಹ್ಯವದತ್ ಸುತಸ್ತೆ ನಾಣ್ಯಪತಿ ಶಂತನುರೇವ ಮೇ ಮೃತಃ. ತಥೈವ ಪುತ್ರಾಯ, ಅವನು ಸಾಯುವಾಗ ಮಗನಿಗೆ ಹೀಗೆ ಹೇಳಿದ. ಎಲ್ಲಿಯಾದರೂ ಬೇಟೆಯಾಡಲಿಕ್ಕೆ ಹೋದಾಗ ಗಂಗೆಯ ತೀರದಲ್ಲಿ ದೇವತಾ ಸ್ತ್ರೀಯೊಬ್ಬಳು ಕಂಡರೆ ಅವಳ ಬಯಕೆಯನ್ನು ನೀನು ಈಡೇರಿಸಬೇಕು. ಅಲ್ಲಿ 3 ಷರತ್ತು ಇದೆ ಎಲ್ಲ ಹೇಳ್ಬಿಟ್ಟಿದ್ದ. ಸುಮ್ಮನೆ ಅಲ್ಲ ಶಂತನುವಿಗೆ ಯಾಕೆ ಹೇಳಿದ್ದು? ಹೌದು, ಕನೀಯಸೆ ಸಾ ಹ್ಯವದತ್, ಅವಳು ಹೇಳಿದ್ಲು 3ನೇ ಮಗ ಅವನಿಗೆ ಹೇಳು ಅಂತ ಹೇಳಿದ್ಲು. ಇವನು ಯಾಕೆಂದ್ರೆ ನಾಣ್ಯಪತಿ ಶಂತನುರೇವ ಮೇ ವೃತಃ, ನಾನು 3ನೇ ಮಗನನ್ನು ಆರಿಸಿದ್ದೇನೆ ಅಂತ ಹೇಳಿದ್ಲು. ಇನ್ಯಾರನೂ ಇಲ್ಲ, ಇನ್ನಿಬ್ಬರಿಗೆ ಹೇಳ್ಬೇಡ ನೀನು ಅಂತ. ಅವರು ದೊಡ್ಡ ಮಕ್ಕಳಿಗೆ ಇಬ್ಬರಿಗೂ ಹೇಳಲಿಲ್ಲ, ದೇವಾಪಿಗೂ ಹೇಳಲಿಲ್ಲ, ಪ್ರತೀಪ ಬಾಹ್ಲಿಕನಿಗೂ ಹೇಳಲಿಲ್ಲ. ಹೇಳಿದ್ಯಾರಿಗೆ? ಶಂತನುವಿಗೆ. ಯಾಕೆ ಅಂದ್ರೆ ಅವಳೇ ಆ ರೀತಿ ಹೇಳಿದ್ದು. ಆದ್ದರಿಂದ ತತಸ್ತು ಸಾ ಶಂತನತೋಷ್ಟ ಪುತ್ರಾನ್ ಅವಾಪ್ಯ ಸಪ್ತನ್ಯಹನತ್ ತಥಾಷ್ಟಮಂ ಗಂತುಂ ತಥೋ ಮತಿಮಾಧಾಯ ಹಂತುಮಿವೋದ್ಯೋಗಂ ಸಾಹಿ ಮೃಷಾ ಚಕಾರ. ತತಃ ತದನಂತರ ಸಾ ಅವಳು ಶಂತನುವಿನಿಂದ ಅಷ್ಟಪುತ್ರಾನವಾಪ್ಯ 8 ಮಕ್ಕಳನ್ನು ಪಡೆದಳು. ಸಪ್ತನ್ಯಹನತ್ 7 ಜನರನ್ನ ಕೊಂದಳು. ಅಷ್ಟಮಂ 8ನೇಯವನನ್ನ, ಇದು ಕಥೆ ಫಾಸ್ಟ್ ಫಾರ್ವರ್ಡ್ ಮಾಡ್ತಾರೆ. ಪ್ರಮೇಯ ಬಂದಾಗ ಆ ಪ್ರಮೇಯವನ್ನು ಸ್ಪಷ್ಟೀಕರಿಸಿ ಮುಂದೆ ಹೋಗ್ತಾರೆ. ಗಂತುಂ ಹೊರಡಲೆಂದು, ಮತಿಂ ಆದಾಯ ಬುದ್ಧಿಯನ್ನು ತಳೆದು, ಹಂತು ಮಿವ ಕೊಲ್ಲಲೋ ಎಂಬಂತೆ, ಉದ್ಯೋಗಂ ಪ್ರಯತ್ನವನ್ನು, ಮೃಷಾಚಕಾರ ಸುಮ್ಮನೆ ಅವನ ಕಣ್ಣಿಗೆ ತೋರಿಸಿದಳು. ವಸ್ತುತಃ ಕೊಲ್ಬೇಕು ಅಂತ ಅವಳಿಗೂ ಇರಲಿಲ್ಲ. ಅಲ್ಲರಿ, ಗಂಡನಿಗೇನೆ ಈ ರೀತಿ ಮಾಡೋದಾ? ಜನ್ಮ ಜನ್ಮಾಂತರಗಳ ಗಂಡ ತಾನೇ ಅವನು. ನಿಯತ ಪತಿಪತ್ನಿ ಭಾವ ಇದ್ದ ಮೇಲೆ ಯಾಕೆ ಈ ರೀತಿ ಮಾಡಬೇಕಿತ್ತು? ಯಾಕೆ ಅಂದ್ರೆ ಆಚಾರ್ಯರು ಹೇಳ್ತಾರೆ, ಅವಸ್ಥಿತಿರ್ನಾತಿ ಸುಖಾಯ ಮಾನುಚೆ ಯತಸ್ಸುರಾಣಾಮತ ಏವ ಗಂತುಂ ಐಚ್ಛನ್ನ ತಸ್ಯಾಹಿ ಬಭೂವ ಮಾನುಚೋ ದೇಹೋ ನರೋತ್ಥೋ ಹಿ ತದಾಸಚಂತನೋ. ಮನುಷ್ಯರಲ್ಲಿ ದೇವತೆಗಳಿಗೆ ಬಹಳ ಕಾಲ ಇರಲಿಕ್ಕೆ ಆಗೋಲ್ಲ. ಆದ್ದರಿಂದ ಅತಯೇವ ಗಂತುಮೈಚ್ಛತ್, ಅದರಿಂದಾಗಿಯೇ ಹೋಗಬೇಕು. ಅಲ್ರಿ, ಗಂಡ ಅವನು ದೇವತೆ ಅಲ್ವ? ದೇವತೆ ಆಗಿರ್ಬೋದಪ್ಪ, ದೇವತೆ ಆದರೂ ಕೂಡ ದೇಹ ಮಾನುಷವೇ ತಾನೆ. ಮಾನುಷೋ ದೇಹೋ ನರೋತ್ಥಃ, ಮನುಷ್ಯರಿಂದಲೇ ಹುಟ್ಟಿದ್ದು. ಇಷ್ಟು ಸೂಕ್ಷ್ಮ. ದೇವತೆಗಳಿಗೆ ಮನುಷ್ಯರ ನಡುವೆ ಇರ್ಲಿಕ್ಕಾಗೋಲ್ಲ. ಇಷ್ಟು ಇದನ್ನೆಲ್ಲ ನಾವು ಬಹಳ ಗಂಭೀರವಾಗಿ ನೋಡಬೇಕು. ಅಲ್ಲ, ಗಂಗೆಗೆ ಯಾರು ಹೇಳಿದ್ರು ಇದನ್ನ ಈ ತರ ಎಲ್ಲ ಮಾಡಲಿಕ್ಕೆ? ಅಂತರ್ಯಾಮಿಯಾದ ಪರಮಾತ್ಮ ಹೇಳ್ದ ಅಂತ ನಮ್ಗೆ ಇಲ್ಲಿ ತನಕ ಗೊತ್ತಿರೋದು ಅಷ್ಟೆ. ಅವಳು ಹೀಗೆ ಮಾಡಿದ್ರೆ ಹೀಗೆ ಅನ್ನಿಸ್ತು, ಹೀಗೆ ಮಾಡಿದ್ರೆ ಮುಂದಿನ ಸ್ಟೆಪ್ ಹೀಗಿರುತ್ತೆ. ಅದು ಯಾರು ಪ್ರಚೋದನೆ ಮಾಡಿದ್ದು? ನಮಗೆ ಈಗ ಉಪಲಬ್ಧ ಇರುವ ಮಹಾಭಾರತದಲ್ಲಿ ಗೊತ್ತಿಲ್ಲ. ಅಂತರ್ಯಾಮಿಯಾದ ನಾರಾಯಣ ಹೇಳಿದ ಅಂತ ಅನ್ನೋದು ಸೂಕ್ತವಾದ ಮಾತು. ತಾಂ ಪುತ್ರ ನಿಧನೋದ್ಯುಕ್ತಾಂ ನ್ಯವಾರಯತ ಶಂತನು ಕಾಸಿತ್ವಂ ಹೇತುನಾಕೇನ ಹಂಸಿ ಪುತ್ರಾನ್ ನೃಶಂಸವತ್. ತಾಂ ಪುತ್ರ ನಿಧನೋದ್ಯುಕ್ತಾಂ, 8ನೆಯ ಮಗುವನ್ನು ಕೊಲ್ಲಲು ಹೋದಾಗ ಶಂತನು ತಡೆದು ಬಿಟ್ಟ. ಕೆಟ್ಟದ್ದನ್ನು ತಡೆದ ಹಾಗಾಯ್ತಾ? ಅವಳೇನು ಹೇಳಿದ್ರು? ಯಾವುದೇ ಕಾರಣಕ್ಕೂ ನನ್ನನ್ನು ತಡಿಬಾರದು, ಅಯೋಗ್ಯ ಕರ್ತ್ರೀಮಪಿ ಕಾಸಿತ್ವಂ. ಯಾರು ನೀನು ಹೊಂದ್ಕೊಬಿಟ್ಟ?
ನೋಡ್ರಿ ಯಾರು ನೀನು ಅಂತ ಕೇಳ್ತಾನವನು, ಇಲ್ಲಿ ತನಕ ಕೇಳೇ ಇರಲಿಲ್ಲ. ಯಾಕೆಂದ್ರೆ ಅಪ್ಪ ಹೇಳಿದ್ದಾನೆ, ದೇವತಾ ಲಕ್ಷಣ ಇರುವ ಆ ಹುಡುಗಿ ಬಂದ್ರೆ ಜೊತೆಗಿರು ಅಷ್ಟೇ, ಏನು ಕೇಳ್ಬೇಡ ಅಂತ ಹೇಳಿದ್ದ. ಇವಾಗ ಕೇಳ್ಬಿಟ್ಟ, ಕಾಸಿ ಯಾರು ಅಂತ ಕೇಳ್ದ. ಹೀಗಿರುವಾಗ ಮದುವೆ ಆದ್ರು ಅಂತ ಹೇಳಲಿಕ್ಕಾಗತ್ತೇನ್ರಿ? ಈಗ ಕೇಳ್ತಾ ಇದ್ದಾನೆ. 8ನೇ ಮಗು ಆಗಿದ್ದಾಗ ನೀನು ಯಾರು ಅಂತ ಕೇಳಬೇಕು ಅಂದ್ರೆ ಅಲ್ಲಿ ತನಕ ಕೇಳಿರ್ಲಿಲ್ಲ ಅಂತ ತಾನೇ ಅರ್ಥ. ಅಂದ್ರೆ ಮದುವೆ ಮೊದಲಾದವುಗಳೆಲ್ಲ ಮಾನುಷ ರೀತಿಯಿಂದ ಆಗಿಲ್ಲ, ಗಾಂಧರ್ವ ವಿವಾಹದ ತರಹ. ಹೀಗಿರುವವಳನ್ನ ಪ್ರಜೆಗಳು ಹೇಗೆ ರಾಣಿ ಅಂತ ಒಪ್ಪಿಕೊಂಡ್ರು ಅಂದ್ರೆ ಅವ್ರಿಗೆ ಲಕ್ಷಣ ಜ್ಞಾನ ಇತ್ತು. ಈ ತರಹದ ದೈಹಿಕ ಲಕ್ಷಣ ಇರೋದ್ರಿಂದಾಗಿ, ಈ ತರಹದ ದೈಹಿಕ ಲಕ್ಷಣ ಇರೋದ್ರಿಂದ ಇವಳು ದೇವತಾ ಸ್ತ್ರೀಯೇ ಇರಬೇಕು ಅಂತ ಅದಕ್ಕೆ ಅವ್ರು ಸುಮ್ಮನಿದ್ರು. ಇಲ್ಲಾಂದ್ರೆ ಪ್ರಜೆಗಳೆಲ್ಲ ಬಂಡಾಯ ಹೇಳ್ತಿರ್ಲಿಲ್ಲೇನು? ಎದ್ದಿದ್ದಾರೆ ಹಾಗೆ. ಇವತ್ತು ಪ್ರಜಾಪ್ರಭುತ್ವ ಅಂತಾದಾಗ ಬಂಡಾಯ ಹೇಳಲಿಕ್ಕಾಗದ ಪರಿಸ್ಥಿತಿ ಇದೆ. ಅವತ್ತು ರಾಜಪ್ರಭುತ್ವ ಅಂತ ಆದಾಗಲೂ ಕೂಡ ಬಂಡಾಯ ಹೇಳಬಹುದಿತ್ತು. ಇದು ಬಹಳ ವಿಚಿತ್ರ. ಯಯಾತಿ ತನ್ನ ಕಡೆಯ ಮಗನಿಗೆ ಪಟ್ಟ ಕೊಟ್ಟಾಗ ಜನರೆಲ್ಲ ಪ್ರಶ್ನೆ ಮಾಡ್ತಾರೆ. ಅದರಿಂದಾಗಿ ಬಂಡಾಯ ಹೇಳ್ತಿರ್ಲಿಲ್ಲ ಅಂತ ಹೇಳ್ಬಿಡಿ. ಹೇಳಲಿಲ್ಲ ಯಾಕೆ ಅಂತಂದ್ರೆ ಲಕ್ಷಣ ಇದೆ. ಆ ಲಕ್ಷಣ ಹೀಗಿರ್ಬೇಕು ಅಂತಾದ್ರೆ ಇವರು ದೇವತೆಗಳೇ ಆಗಿರ್ಬೇಕು. ಹಾಗೆ ಕೇನ ಹಂಸಿ ಪುತ್ರ ನೃಚಂತವತ್ತು, ಯಾಕಾಗಿ ಕೊಲ್ತಾ ಇದ್ದೀಯ? 3 ಕೇಳ್ಬಿಟ್ಟ. ಯಾರು ನೀನು? ನೀ ಇದನ್ನು ಮಾಡಬೇಡ, ಯಾವ ಕಾರಣದಿಂದ ಕೊಲ್ತಾ ಇದ್ದೀನಿ ಅಂತ 3 ಕಾರಣ ಕೇಳಿದ. ಅಲ್ಲ, ಯಾಕೆ 7 ಜನರನ್ನ ಕೊಲ್ಲುವಾಗ ಯಾಕೆ ಸುಮ್ಮನೆ ಇದ್ದ? ದೌರ್ಬಲ್ಯವ, ವೀಕ್ನೆಸ್ ಅದು ಹೆಣ್ಣಿನ ಕುರಿತು? ಅಂದ್ರೆ ರೂಪಂ ಸುರವರ ಸ್ತ್ರೀಣಾಂ ತವತೇನ ನಪಾಪಕಂ ಭವೇತ್ ಕರ್ಮತ್ವದೀಯಂ ತನ್ಮಹತ್ಕಾರಣಮತ್ರ ಹಿ. ಸುರವರ ಸ್ತ್ರೀಣಾಂ ರೂಪಂ, ದೇವತಾ ಸ್ತ್ರೀಯರ ರೂಪ ಇದೆ ನಿನಗೆ, ಅದರಿಂದಾಗಿ ನೀನು ಪಾಪ ಮಾಡ್ಲಿಕ್ಕೆ ಹುಟ್ಟಿದವಳಲ್ಲ, ಅಥವಾ ನೀನು ಮಾಡಿದ್ದು ಪಾಪ ಅಲ್ಲ. ಭವೇತ್ ಕರ್ಮ ತ್ವದೀಯಂ ತನ್ಮ, ನಿನ್ನ ಕೆಲಸಕ್ಕೆ ಏನೋ ಒಂದು ಹಿರಿದಾದ ಕಾರಣ ಇರಲೇಬೇಕು. ಅದೇನದು ಹೇಳ್ಬೋದಾ ನನಗೆ ಅಂತ ಕೇಳ್ತಾನೆ. ತನ್ನ ಮಹತ್ಕಾರಣ ಮಾತ್ರ, ಯಾವುದೋ ದೊಡ್ಡ ಕಾರಣ ಇರಲೇಬೇಕು. ತತ್ಕಾರಣಂ ವದ ಶುಭೆ ಯದಿ ಮಚ್ಛುರೋತ್ರಮರ್ಹತಿ ಇತಿ ರಿತಾ ವದತ್ ಸರ್ವಂ ಪ್ರಯಯೌಚ ಸುರಾಪಗ. ತತ್ಕಾರಣಂ ವದ ಶುಭೆ, ಶುಭೆ ಒಳ್ಳೆಯವಳೇ, ಆ ಕಾರಣವನ್ನ ಹೇಳು. ನೋಡಿ ಆ ವಿನಯ ನೋಡಿ. ಯದಿ ಮಚ್ಛುರೋತ್ರಮರ್ಹತಿ, ನನ್ನ ಕಿವಿಗೆ ಬೀಳಬಹುದಾದರೆ, ನನ್ನ ಕಿವಿಗೆ ಬೀಳಬಾರದ ದೇವರಹಸ್ಯವಾಗದೇ ಹೋಗಿದ್ದಿದ್ರೆ, ಅಂದ್ರೆ ದೇವರಹಸ್ಯ ಆಗಿ ಇವನು ಕೇಳಬಾರದು ಅಂತಿದ್ರೆ ಹೇಳೋದು ಬೇಡ, ನಾನು ಕೇಳಬಹುದಾದ್ರೆ ಹೇಳು ಅಂತ. ಆ ವಿನಯ ಬಹಳ ದೊಡ್ಡದು. ಒಂದು ವಿಚಾರವನ್ನು ತಿಳಿಯುವಾಗ ಆ ವಿನಯ ಇರಬೇಕು. ಹೀಗಾಗಿ ತತ್ಕಾರಣಂ ವದ ಶುಭೆ ಯದಿ ಮಚ್ಛುರೋತ್ರಮರ್ಹತಿ ಇತೀರಿತ, ಹೀಗೆ ವಿನೀತನಾಗಿ ಕೇಳಿಕೊಂಡಾಗ ಅವಳು ಎಲ್ಲವನ್ನ ಹೇಳಿದಳು. ಹೇಳಿ ಸುರಾಪಗ ಪ್ರಯಯವು, ಹೊರಟ್ಲು. ಅಲ್ಲ, ಈ ಹೊರಡೋ ಮೊದಲು, ಅವನು ಹುಟ್ಟೋದಕ್ಕಿಂತ ಮೊದಲೇನೆ ನಾನು ಹೊರಡ್ತೇನೆ ಅಂತ ಹೇಳಿ ಇಟ್ಟುಕೊಂಡೇ ಷರತ್ತು ಹಾಕದಾಗಿದೆ ಅಲ್ವಾ? ಹೊರಡಬೇಕು ಅನ್ನುವ ಆತುರ ಅವಳಿಗೆ ಯಾಕೆ? 7 ಜನರನ್ನ ಕೊಂದ್ಲು, 8ನೇ ಅವನನ್ನ ಕೊಲ್ಲಲಿಲ್ಲ. ಆಗ ಶಂತನು ಜೊತೆ ಆರಾಮಾಗಿರ್ಬೋದಿತ್ತಲ್ಲ. ಈ ಪ್ರಶ್ನೆ ಬರುತ್ತೆ ತಾನೇ? ಮಧ್ವಾಚಾರ್ಯರಿಗೆ ಗೊತ್ತು. ಹೀಗೆ ಪರ್ಸನಲ್ ಶಾಸ್ತ್ರ ಅನ್ನೋದು ನಮಗೆ ಪರ್ಸನಲ್. ನ ಧರ್ಮೋ ದೇವತಾನಾಂ ಹಿ ಜ್ಞಾತವಾಸಶ್ಚಿರನ್ ಋಚು ಕಾರಣಾದೇವ ಹಿ ಸುರಾಹ ನೃಚುವಾತಂ ಪ್ರಕುರ್ವತಿ. ನ ಧರ್ಮೋ ದೇವತಾನಾಂ, ದೇವತೆಗಳು ಅವರ ಸ್ವರೂಪ ತಿಳಿದ ಮೇಲೆ ಬಹಳ ಕಾಲ ಮನುಷ್ಯರಲ್ಲಿ ಇರುವುದಿಲ್ಲ. ಗೊತ್ತಾಯ್ತಾ? ಏನೋ ಮಧ್ವರು ಒಂದು ಅಪವಾದ ಆಗಿರಬಹುದು. ಯಾಕೆಂದ್ರೆ ಅವರು ರಿವೀಲ್ ಮಾಡಿದ್ದು ಸುಮಾರು ಅವರ 40ನೇ ವಯಸ್ಸಿನಲ್ಲಿ. ಅಲ್ಲಿ ತನಕ ಅವರು ರಿವೀಲ್ ಮಾಡಿರಲಿಲ್ಲ.
ಯಾಕೆಂದ್ರೆ ತಾತ್ಪರ್ಯ ನಿರ್ಣಯ ಬರೆಯೋದಕ್ಕೆ ಮೊದಲು ಅವರು ಏನು ರಿವೀಲ್ ಮಾಡಿರಲಿಲ್ಲ. ತಾತ್ಪರ್ಯ ನಿರ್ಣಯವನ್ನ ದೇವರಲ್ಲಿ ಸಮರ್ಪಣೆ ಮಾಡಿ ಬಂದ ಮೇಲೆ ಬರ್ತಾ ಇರುವಾಗ ಕುರುಕ್ಷೇತ್ರಕ್ಕೆ ಬಂದರು. ಕುರುಕ್ಷೇತ್ರದಲ್ಲಿ ತೆಗೆದು ನೋಡಿ, ನಿಮ್ಮ ಇದೆಲ್ಲ ಇದೆ, ನೀವೆಲ್ಲ ನನ್ನ ಜೊತೆಗೆ ರಾಜರಾಗಿ ಹೋರಾಡ್ತಾ ಇದ್ರಿ ಅಂತ ಅವಾಗ ರಿವೀಲ್ ಮಾಡಿದ್ರು. ಯಾಕೆಂದ್ರೆ ದೇವರ ಅನುಮತಿ ಇತ್ತು. ಮುಂದೆ ಸಜ್ಜನರು ನಿನ್ನನ್ನು ತಿಳ್ಕೊಳ್ಬೇಕು ಅಂತಂದ್ರೆ ನೀನು ನಿನ್ನ ರೂಪವನ್ನು ರಿವೀಲ್ ಮಾಡ್ಕೋಬೇಕು ಅಂತ. ಅದಕ್ಕೆ ಅವ್ರು ರಿವೀಲ್ ಮಾಡ್ಕೊಂಡ್ರು. ಮತ್ತಿನ್ಯಾರೂ ಕೂಡ ರಿವೀಲ್ ಮಾಡ್ಕೊಳ್ಳಿಲ್ಲ. ಒಂದೊಮ್ಮೆ ಅದನ್ನು ತಿಳಿದ ಮೇಲೆ ಬಹಳ ಕಾಲ ಅವ್ರು ಇರಲ್ಲ. ಮಧ್ವಾಚಾರ್ಯರು ಒಂದು ಎಕ್ಸೆಪ್ಷನ್, ಒಂದು 45ನೇ ವಯಸ್ಸಿನಷ್ಟೊತ್ತಿಗೆ ತಮ್ಮನ್ನು ತಾವು ರಿವೀಲ್ ಮಾಡಿಕೊಂಡ್ರು ಆಚಾರ್ಯರು. ಅಲ್ಲಿ ತನಕ ರಿವೀಲ್ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದರೆ 40ರ ತನಕ ಅದು ವೇದವ್ಯಾಸರ ಆಜ್ಞೆ ಹಾಗೆ ಬಂತು. ಆಮೇಲೆ 79 ವರ್ಷ ಇದ್ರು ಆಚಾರ್ಯರು. ಅಂದ್ರೆ ಸುಮಾರು 39 ವರ್ಷ ಯಾಕೆ ರಿವೀಲ್ ಮಾಡ್ಕೊಂಡಿದ್ರು? ದೇವರ ಆದೇಶ ಕೇಳಲಿ ಅಂತ. ಆಮೇಲೆ ಅವರು ಹೊರಟೋದು. ಅದಕ್ಕೆ ಹೇಳಿದ್ದು, ಯಾವುದೋ ಒಂದು ಕೆಲಸಕ್ಕೆ ಬರ್ತಾರೆ, ಆ ಕೆಲಸ ಆದ್ಮೇಲೆ ಹೊರಟೋಗ್ತಾರೆ. ಕಾರಣ ದೇವ ಹಿಸುರಾಹ ಋಷಿ ವಾಸಂ ಪ್ರಕುರ್ವತೆ. ಯಾವುದೋ ಒಂದು ಕಾರಣ ಇರೋದ್ರಿಂದಾಗಿ ದೇವತೆಗಳು ಬಂದು ವಾಸ ಮಾಡ್ತಾರಷ್ಟೇ ಮನುಷ್ಯರಲ್ಲಿ. ಕಾರಣ ಅಪಗಮೇ ಯಾಂತಿ. ಆ ಕಾರಣ ಮುಗಿದಾದ್ಮೇಲೆ ಹೊರಟೋಗ್ತಾರೆ. ಧರ್ಮೋಪಿ ಯೇಷಾಂ ತಥಾವಿಧ. ಅವರ ನಡೆ ಹಾಗೇ ಇರಬೇಕು ಅಂತ ದೇವರ ಸಂಕಲ್ಪ. ಅದೃಶ್ಯತ್ವಂ ಅಸಂಸ್ಪರ್ಶ ಹ್ಯಸಂಭಾಷಣಮೇವಚ. ಜನರಿಗೆ ಕಾಣುವುದಿಲ್ಲ, ಮನುಷ್ಯರಿಗೆ ಜನರು ಅವರನ್ನು ಮುಟ್ಟುವುದಿಲ್ಲ. ಅಸಂಭಾಷಣಮೇವಚ, ಅವ್ರ ಜೊತೆ ಮಾತನಾಡಲಿಕ್ಕೂ ಆಗಲ್ಲ. ಸುರೈರಪಿ ನೃಜಾತೇಸ್ತು ಗುಶ್ಚ ಧರ್ಮೋ ದಿವೌಕಸಾಂ ಅತಸ್ಸಾವರುಣಂ ದೇವಂ ಪೂರ್ವಭರ್ತಾರಮಪ್ಯಮುಂ ನೃಜಾತುಂ ಶಂತನುಂ ತ್ಯಕ್ತ್ವಾ ಪ್ರಯಯೌ ವರುಣಾಲಯಂ. ಸುರೈರಪಿ ನೃಜಾತೇಸ್ತು. ದೇವತೆಗಳು ಮನುಷ್ಯರಾಗಿ ಹುಟ್ಟಿರ್ತಾರೆ. ಆಗ ದೇವತೆಗಳು ಮನುಷ್ಯರಾಗಿ ಹುಟ್ಟಿರೋದಿಲ್ಲ, ಮೂಲ ರೂಪದಲ್ಲಿರ್ತಾರೆ. ಅವರೂ ದೇವತೆಗಳ ಜೊತೆಗೆ, ಅಂದ್ರೆ ಮನುಷ್ಯರಾಗಿ ಹುಟ್ಟಿದ ದೇವತೆಗಳ ಜೊತೆಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆ ಹಿನ್ನೆಲೆಯಿಂದ ಪೂರ್ವಭರ್ತಾರಮಪಿ, ತನ್ನ ನಿಯತಪತಿಯಾಗಿದ್ದರೂ ವರುಣನನ್ನ ಮನುಷ್ಯರಲ್ಲಿ ಹುಟ್ಟಿದ್ದಾನೆ, ಮನುಷ್ಯ ದೇಹ ಇದೆ, ಮನುಷ್ಯ ಸಂಸ್ಕಾರ ಇದೆ ಎನ್ನುವ ಕಾರಣದಿಂದ ಅವಳು ತೊರೆದು ವರುಣಾಲಯಂ ಪ್ರಯಯವು, ವರುಣನ ಲೋಕಕ್ಕೆ ತೆರಳಿದಳು. ಅಲ್ಲ, ಇದನ್ನ ಲಿವಿಂಗ್ ಟುಗೆದರ್ ಅನ್ನೋದನ್ನ ಶಾಸ್ತ್ರಕಾರರು ಒಪ್ಕೊಳ್ತಾರ ಅಂತ. ಶಾಸ್ತ್ರಕಾರರು ಅಂದ್ರೆ ಯಾರು ಅಂತ ನಾನು ಪ್ರಶ್ನೆ ಕೇಳಬೇಕಿದೆ. ಪ್ರಾಚೀನ ಶಾಸ್ತ್ರಕಾರರು ಅಂದ್ರೆ ವೇದವ್ಯಾಸರು, ವಾಲ್ಮೀಕಿಗಳು, ಆಮೇಲೆ ನಮ್ಮ ಮನು ಮೊದಲಾದವರೆಲ್ಲ ಪ್ರಾಚೀನ ಶಾಸ್ತ್ರಕಾರರು. ಅವರಿಗೆ ದೇವರ ಆದೇಶ ಆಯಿತು, ಮಾಡಿದ್ದಾರೆ. ಅರ್ವಾಚೀನ ಶಾಸ್ತ್ರಕಾರರು, ಧರ್ಮಶಾಸ್ತ್ರಕಾರರೇ ಮೊದಲಾದವರು, ಅವರು ನೋಡ್ತಾರೆ. ಅವರು ನೀವು ಹೀಗಿರ್ಬೇಕು, ಈ ಕಾಲದಲ್ಲಿ ಹೀಗಿರ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಕಾಲದಲ್ಲಿಯೂ ಹೀಗೆ ಇರುತ್ತೆ ಅಂತ ಅವ್ರು ಹೇಳಲಿಕ್ಕೆ ಹೋದ್ರೆ ಅದು ಕಾಲಬಾಧಿತ ಆಗತ್ತೆ. ಈ ಕಾಲದಲ್ಲಿ ಹೀಗಿರ್ಬೇಕು. ಅದರಿಂದಾಗಿ ದೇವತೆಗಳು ಮಾನುಷ ರೂಪ ತಾಳಿ ಬಂದಾಗೆಲ್ಲ ಲಿವಿಂಗ್ ಟುಗೆದರ್ ಅಲ್ಲ, ಇಲ್ಲಿ ಲಿವಿಂಗ್ ಟುಗೆದರ್ ಅಷ್ಟೇ. ಯಾಕೆಂದ್ರೆ ಇವರು ಎಲ್ಲ ಪಾಂಡವರೆಲ್ಲ ಲಿವಿಂಗ್ ಟುಗೆದರ್ ಏನಿರಲಿಲ್ಲ. ಅವ್ರು ಮದುವೆ ಆದ್ರು. ಅವರು ಯಾರನ್ನ? ದ್ರೌಪದಿಯನ್ನ ಕ್ರಮಬದ್ಧವಾಗಿ ಅಗ್ನಿ ಸಾಕ್ಷಿಕವಾಗಿ ಮದುವೆ ಆದ್ರು ಅವರು. ಇಲ್ಲಿ ಲಿವಿಂಗ್ ಟುಗೆದರ್. ಆಮೇಲೆ ಹಿಡಿಂಬಿಯ ಜೊತೆಗೆ ಭೀಮನದ್ದು, ಅದು ಲಿವಿಂಗ್ ಟುಗೆದರ್. ಅದು ಒಪ್ಪಂದ. ಇಲ್ಲಿ ಮದುವೆ ಆದ್ರು ಅಂತ ಹೇಳಲಿಕ್ಕಿಲ್ಲ ಅಂತ ಹೇಳಿದ್ವಿ. ಎಲ್ಲಾ ಕಡೆ ಲಿವಿಂಗ್ ಟುಗೆದರ್ ಅಲ್ಲ. ಅವಾಗವಾಗ ಹೇಗಿರಬೇಕು ಅಂತ ದೇವರ ಆಜ್ಞೆ ಇರುತ್ತೋ ಹಾಗೆ ಅದನ್ನ ಅರ್ವಾಚೀನ ಧರ್ಮಶಾಸ್ತ್ರಕಾರರಿಗೆ ಅದು ಮಹಾಭಾರತವನ್ನು ನಿರ್ಣಯ ಮಾಡುವಂತಹ ಪ್ರಸಂಗ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಮಹಾಭಾರತವನ್ನ ಮತ್ತೆ ರಾಮಾಯಣವನ್ನ
ತಾವು ಓದಿದ ಧರ್ಮಶಾಸ್ತ್ರಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೆ ನೋಡಿದ್ದಾರೆ. ಆ ರೀತಿ ಪ್ರಸಂಗಗಳೂ ಉಂಟು. ಇವಾಗ ರಾಮಾಯಣಕ್ಕೆ ಧರ್ಮಾಕೂತ ಅನ್ನೋ ವ್ಯಾಖ್ಯಾನ ಇಲ್ವೇ? ಈ ಕಾಲದ ಧರ್ಮಶಾಸ್ತ್ರ ಹೇಗೆ ರಾಮಾಯಣದ ಸಂಗತಿಗಳನ್ನು ಈ ಕಾಲದ ಧರ್ಮಶಾಸ್ತ್ರದೊಂದಿಗೆ ಹೇಗೆ ಕೂಡಿಸೋದು ನೋಡ್ತಾರೆ. ಅದು ಕೂಡಿಸ್ಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಒಂದೇ ಮುಹೂರ್ತದಲ್ಲಿ 4 ಜನ ಮದುವೆ ಆದರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಈಗ ಅದು ನಿಷಿದ್ಧ, ಮಾಡಬೇಡಿ ಅಂತ ಹೇಳ್ತಾರೆ. ಈಗ ಮಾಡಬಾರದು, ಸರಿ. ಹಾಗೆ ಮಾಡಿದ್ರಿಂದಲೇನೆ ರಾಮನಿಗೆ ಸೀತೆಯಿಂದ ವಿಯೋಗ ಆಯಿತು ಅಂತ ಹೇಳ್ತಾರೆ, ಅದು ಅಸಂಗತ. ಅದರಿಂದಾಗಿ ನಮ್ಮ ಹರೀಶರ ಪ್ರಶ್ನೆ, ದೇವತೆಗಳು ಮಾನುಷ ರೂಪ ತಾಳಿ ಬಂದಾಗ ಲಿವಿಂಗ್ ಟುಗೆದರ್ ಅನ್ನೋದನ್ನ ಶಾಸ್ತ್ರಕಾರರು ಒಪ್ಕೋತಾರ? ಅದೇ ಯಾರು ಶಾಸ್ತ್ರಕಾರರು ಅಂದ್ರೆ? ಪ್ರಾಚೀನರೋ ಅರ್ವಾಚೀನರು ಈಗಿನ ಸಮಾಜವನ್ನು ನೋಡಿ ಒಂದು ರೂಲನ್ನು ಮಾಡಿರ್ತಾರೆ, ಇಷ್ಟು ಇದು ಮಿತಿ ಇರಬೇಕು ಅಂತ. ಆ ಮಿತಿಯನ್ನು ಹಿಂದಿನವ್ರಿಗೆ ಅಳವಡಿಸಬಾರದು. ಇವಾಗ ನಾವು ಈಗಿನ ರೀತಿಯನ್ನ ಹಿಂದೆ ಎಲ್ಲಿ ಮಾಡುತ್ತೇವೆ? ಎಲ್ಲ ಯಾರೂ ಮಾಡಲ್ಲ. ಈಗಿನ ಕಾರು ತಯಾರಿಕಾ ಘಟಕದ ರೀತಿ ನೀತಿಗಳನ್ನ ಮೊದಲು ಕಾರನ್ನು ತಯಾರು ಮಾಡಿಸಿದಾಗ ಬರ್ತಿತ್ತೆ, ಅದು ಇಲ್ಲ ತಾನೆ? ಹೀಗಾಗಿ ಈಗಿನ ಧರ್ಮಶಾಸ್ತ್ರದ ಗ್ರಹಿಕೆಗೆ ಮಹಾಭಾರತ ನಿಲುಕುವುದಿಲ್ಲ. ಅದನ್ನು ನೀವು ತತ್ವಶಾಸ್ತ್ರ ಅಂತ ತೆಗೆದುಕೊಳ್ಬೇಕು. ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಎರಡಕ್ಕೂ ವಿರೋಧ ಬರದಂತೆ ನಡಿಬೇಕು. ತತ್ವಶಾಸ್ತ್ರ ಧರ್ಮಶಾಸ್ತ್ರಗಳಿಗೆ ವಿರೋಧ ಬಂದರೆ ನೀವು ತತ್ವಶಾಸ್ತ್ರವನ್ನು ಹಿಡಿಬೇಕೇ ವಿನಃ ಧರ್ಮಶಾಸ್ತ್ರವನ್ನಲ್ಲ. ಇದು ಸಾರ್ವಕಾಲಿಕವಾದ ನಿರ್ಣಯ. ಅದಕ್ಕೆ ನಮ್ಮ ಪುರೋಹಿತರು, ನಮ್ಮ ಬೇರೆ ಬೇರೆ ಶಾಸ್ತ್ರವನ್ನು ಓದುವವರು ತತ್ವಶಾಸ್ತ್ರವನ್ನು ಮೊದಲು ಅಭ್ಯಾಸ ಮಾಡಿ ಅದಕ್ಕನುಗುಣವಾಗಿ ಧರ್ಮಶಾಸ್ತ್ರವನ್ನು ಹೇಗೆ ಜೋಡಿಸಬೇಕು ಅಂತನ್ನುವ ವಿಶಾಲ ಹೃದಯ ಇರಬೇಕು. ಅದಿಲ್ಲ ಅಂತಂದರೆ ನೀವು ಧರ್ಮಶಾಸ್ತ್ರ ಬರೀರಿ, ಜನ ಹಾಗೆ ನಡೆಯೋದೇ ಇಲ್ಲ. ಇನ್ನು ಪ್ರಶಾಂತನ ಪ್ರಶ್ನೆ, ಅದು ಬೇರೆ ವಿಚಾರ, ಅದನ್ನು ಬೇರೆ ಮಾತಾಡೋಣ. ಅವನು ಕೇಳೋದೇನು ಅಂದರೆ, ಒಂದೇ ಲಗ್ನದಲ್ಲಿ ಇಬ್ಬರು ಮದುವೆ ಆಗೋದನ್ನು ಈಗ ಯಾಕೆ ಒಪ್ಪಲ್ಲ ಅಂತ. ಅದು ಬೇರೆ ವಿಚಾರ ಆಯಿತು, ನಂತರ ಹೇಳುವ. ಸುತಮಷ್ಟಮಮಾದಾಯ ಭರ್ತುರೇವಾಪ್ಯನುಜ್ಞಯ ವಧೋದ್ಯೋಗಾನ್ನಿವೃತ್ತಾತ ದದೌ ಪುತ್ರಂ ಬೃಹಸ್ಪತೌ. ಸುತಮಷ್ಟಮಮಾದಾಯ, ಈ 8ನೇ ಮಗನನ್ನು ತೆಗೆದುಕೊಂಡು ತಂದೆಯ ಅನುಮತಿಯಂತೆ, ಇದು ಅಂದರೆ ಗಂಡನ ಅನುಮತಿಯಂತೆ ಅವಳೇನು ಮಾಡಿದ್ಲು? ಮಗನನ್ನ ಬೃಹಸ್ಪತೌ ದದೌ, ಬೃಹಸ್ಪತಿಯಲ್ಲಿ ಕೊಟ್ಟಳು. ಇನ್ನು ಮೇಲೆ ಎದೆ ಒಡೆಸುವಂತಹ ಸಮಾಚಾರ. ಭೀಷ್ಮಾಚಾರ್ಯರ ಅಥವಾ ದೇವವ್ರತರ ಅಧ್ಯಯನ ಎಷ್ಟು ಕಾಲ ಇತ್ತು ಅಂತ ಹೇಳ್ತಾರೆ. ಅದರಿಂದಾಗಿ ಭೀಷ್ಮಾಚಾರ್ಯರನ್ನ ನೆನಪಿಸ್ಕೊಳ್ಬೇಕು ಪ್ರತಿ ದಿವಸ. ಸುಮಾರು 100 ವರ್ಷಗಳ ಕಾಲ ಓದಿಯೇ ಅವ್ರು ಹಾಗಿದ್ರು. ನಾವಿಲ್ಲಿ 12 ವರ್ಷವೋ 13 ವರ್ಷವೋ ಓದಿ ನಿಲ್ಲಿಸಬಾರದು, ನಿರಂತರ ಚಿಂತನೆ ಮಾಡ್ತಾನೇ ಇರಬೇಕು ಅಂತ. ನೋಡಿ, ದೇವವ್ರತೋತ ವನುಚಾತನಾಯ ಮಾತ್ರಾ ದತ್ತೋ ದೇವ ಗುರೌ ಚತಾರ್ಧಂ ಸಂವತ್ಸರಾಣಾಂ ಅಖಿಲಾಂಶ್ಚ ವೇದಾನ್ ಸಮಭ್ಯಸತ್ ತದ್ವಶಗಾಂತರಾತ್ಮ. ದೇವವ್ರತ, ಆ ಮಗನ ಹೆಸರು ದೇವವ್ರತ ಅಂತ, ಗಂಗೆಯ ಮಗನ ಹೆಸರು. ಆಮೇಲೆ ಭೀಷ್ಮ ಅಂತ ಅವನಿಗೆ ಹೆಸರು ಬಂತು, ಅದೇ ಪ್ರಸಿದ್ಧಿ ಆಗೋಯ್ತು. ಈಗ ದೇವವ್ರತ ಅಂದರೆ ಕಣ್ ಬಿಡೋ ಹಾಗಾಗತ್ತೆ. ರಿಯಲ್ ನೇಮ್ ವಾಸ್ ದೇವವ್ರತ. ಕೆಲವೊಮ್ಮೆ ಹಾಗಾಗತ್ತೆ ಬಿಡಿ, ಮೊದಲು ಯಾವ ಒಂದು ಹೆಸರು ಇರುತ್ತೆ, ಆಮೇಲೆ ಆ ಹೆಸರೇ ಮರ್ತೋಗತ್ತೆ. ಬೇರೆ ಹೆಸರು, ಅವರ ಪೆನ್ ನೇಮು ಕುವೆಂಪು ಅಂದರೆ ಗೊತ್ತಾಗುತ್ತೆ, ಪುಟ್ಟಪ್ಪ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಹಾಗೆ ಒಂದೊಂದು ಇರುತ್ತೆ. ಪ್ರಸಿದ್ಧಿ ಆದಮೇಲೆ ಯಾವ ಹೆಸರು ಬರುತ್ತೆ, ಕೆಲವೊಮ್ಮೆ ಬೇರೆ ಹೆಸರಿನಲ್ಲಿ ಪ್ರಸಿದ್ಧಿ
ಬರುತ್ತೆ. ದೇವವ್ರತೋತಾವನುಚಾತನಾಯ ಮಾತ್ರಾ ದತ್ತೋ ದೇವಗುರೌ ಚತಾರ್ಧಂ. ಆ ದೇವವ್ರತನನ್ನ ಗಂಗೆ ತೆಗೆದುಕೊಂಡು ಹೋಗಿ ಬೃಹಸ್ಪತಿಯಲ್ಲಿ ಬಿಟ್ಲು. 50 ವರ್ಷ ವೇದಗಳನ್ನು ಅಭ್ಯಾಸ ಮಾಡಿದ. 50 ವರ್ಷ ವೇದಾಭ್ಯಾಸ. ತತಶ್ಚ ಮಾತ್ರ ಜಗತಾಂ ಗರೀಯತಿ ಅನಂತಪಾರೇ ಅಖಿಲ ಸದ್ಗುಣಾರ್ಣವೇ ರಾಮೇ ಭೃಗೂಣಾಂ ಅಧಿಪೇ ಪ್ರದತ್ತಃ ಶುಶ್ರಾವತತ್ವಂ ಚ ಶತಾರ್ಧವರ್ಷಂ. ಆಮೇಲೆ ತಾಯಿ ತೆಗೆದುಕೊಂಡು ಹೋಗಿ ಜಗತಾಂ ಗರೀಯಸಿ, ಜಗಕ್ಕೆ ಹಿರಿಯನಾದ ಅನಂತಪಾರೇ ಕೊನೆಯಿರದ ಗುಣಗಳ ಕಡಲಾಗಿರುವ ಭೃಗೂಣಾಮಧಿಪೇ ರಾಮೆ ಪರಶುರಾಮನಲ್ಲಿ ದೇವವ್ರತನನ್ನ ಕೊಟ್ಲು ಅವರ ತಾಯಿ. ಶುಶ್ರಾವ ತತ್ವಂಚ ಶತಾರ್ಧವರ್ಷಂ. ಅಲ್ಲಿ ತತ್ವಶಾಸ್ತ್ರದ ಅಧ್ಯಯನ ಎಷ್ಟು? 50 ವರ್ಷ. 100 ವರ್ಷ ಆಗೋಯ್ತಾ? ಸಪಂಚವಿಂಶತ್ ಪುನರಬ್ಧಕಾನಾಂ ಅಸ್ತ್ರಾಣಿ ಚಾಭ್ಯಸ್ಯ ಪತೇರ್ಭೃಗೂಣಾಂ ಮಾತ್ರಾ ತಮಾನೀಯ ತಟೇ ನಿಜೇತು ಸಂಸ್ಥಾಪಿತ ಪ್ರಾರ್ಪಯಿತುಂ ಸ್ವಪಿತ್ರೇ. ಆಮೇಲೆ ಮತ್ತೆ 25 ವರ್ಷ ಅಸ್ತ್ರಗಳನ್ನ ಅಭ್ಯಾಸ ಮಾಡಿ ತಾಯಿ ಹತ್ರ ಬಂದ. ತಾಯಿ ಗಂಗೆ ಏನ್ ಮಾಡಿದಳು? ತಟೇ ನಿಜೇತು ಸಂಸ್ಥಾಪಿತ, ತನ್ನ ದಡದಲ್ಲಿ ಇರ್ಲಿಕ್ಕೆ ಹೇಳಲು. ಯಾಕೆ? ಪ್ರಾರ್ಪಯಿತು ಸ್ವಪಿತ್ರೆ, ಅವನ ಅಪ್ಪನಿಗೆ ಅವನನ್ನು ಒಪ್ಪಿಸಲಿಕ್ಕಾಗಿ ಅಲ್ಲಿ ನಿಲ್ಲಿಕ್ಕೆ ಹೇಳಿದ್ಲು. ಸ ತತ್ರ ಬದ್ಧ್ವಾ ಚರಪಂಜರೇಣ ಗಂಗಾಂ ವಿಜಹರೇಸ್ಯ ಪಿತಾ ತದೈವ ವರದನ್ ಮೃಗಾರ್ಥಿ ತೃಷಿತೋ ವಿಲೋಕಯನ್ ಗಂಗಾಂ ಅತೋಯಾಂ ಅಭವತ್ ಸುವಿಸ್ಮಿತಃ. ಅಲ್ಲಿ ಶರಪಂಜರೇಣ ಗಂಗಾಂ ಬದ್ಧ್ವ, ಶರಪಂಜರದಿಂದ ಗಂಗಾ ನದಿಯ ನೀರನ್ನ ಅಣೆಕಟ್ಟಿನಂತೆ ತಡೆದು ವಿಜಹರೆ ಆಟ ಆಡಿದ. ಅವನಿಗೆ ಅದು ತಾಯಿಯ ಪ್ರತಿನಿಧಿಯಾದ ನೀರು. ಆಟ ಆಡ್ದ. ಇತ್ತ ಶಂತನು ಬೇಟೆಗೆ ಅಂತ ಹೋಗಿದ್ದ. ತೃಷಿತಃ, ಬಾಯಾರಿಕೆ ಆಯಿತು. ಗಂಗಾಂ ಅತೋಯಾಂ, ಗಂಗೆಯಲ್ಲಿ ನೀರು ಕಡಿಮೆ ಇದೆ. ಏನಿದು? ಸುವಿಸ್ಮಿತ ಭವತ್, ಬಹಳ ಆಶ್ಚರ್ಯ ಆಯಿತು. ಯಾಕೆ ಹೀಗಾಯಿತು ಅಂತ. ಸಮಾರ್ಗಯಾಮಾಸ್ಯ ತತೋಸ್ಯ ಹೇತು ಜ್ಞಪ್ತ್ಯೈ ತದಾ ಸ್ವಂಚ ದದರ್ಶಸೂನುಂ ಕ್ರೀಡಂತಮಸ್ತ್ರೇಣ ಬಭೂವಸೋಪಿ ಕ್ಷಣಾದೃಶ್ಯ ಪಿತೃದರ್ಶನಾದನು. ಸಮಾರ್ಗಯಾಮಾಸ, ಹುಡುಕಲಿಕ್ಕೆ ಶುರು ಮಾಡಿದ. ಹೇತು ಜ್ಞಪ್ತ್ಯೈ, ಯಾವಾಗ ನೀರು ಕಡಿಮೆ ಯಾಕಾಯಿತು ಅಂತ ಕಾರಣ ತಿಳಿಬೇಕು ಅಂತ ತಿರುಗಲಿಕ್ಕೆ ಶುರು ಮಾಡಿದನೋ, ಸ್ವಂಚ ದದರ್ಶ ಸೂನು, ತನ್ನ ಮಗನನ್ನ ನೋಡಿದ. ಅವನ ಅಪ್ಪ ಅಂತ ಇವನಿಗೆ ಗೊತ್ತಿದೆ. ಅವನ ಅಪ್ಪ ಅಂತ ಹೇಳಿ ಇವನಿಗೆ ಗೊತ್ತಿದೆ. ಇವನು ಮಗ ಅಂತ ಹೇಳಿ ಚಂತನುವಿಗೆ ಗೊತ್ತಿಲ್ಲ. ಕ್ರೀಡಂತಮಸ್ತ್ರೇಣ ಬಭೂವ ಸೋಪಿ ಕ್ಷಣಾದೃಶ್ಯ ಪಿತೃದರ್ಶನಾದನು. ಅಪ್ಪನನ್ನ ನೋಡಿ ನಾಚಿಕೆ ಆಯ್ತಂತೆ 125 ವರ್ಷಗಳ ಮಗನಿಗೆ. ಮನುಷ್ಯರ ವರ್ಷದಲ್ಲಿಯೇ ಅವನಿಗೆ 125 ಆಗಿದೆ. ಆದರೆ ದೇಹ ಮೊದಲಾದವುಗಳೆಲ್ಲ ಅಷ್ಟು ಶಿಥಿಲ ಎಲ್ಲ ಆಗಿಲ್ಲ, ಗಟ್ಟಿ ಚಿಕ್ಕ ಹುಡುಗನ ತರಹನೇ ಇತ್ತು. ಆ 125 ವರ್ಷಗಳ ಮಾನುಷದ ಇಲ್ಲಿಯ ಲೆಕ್ಕಾಚಾರವೇ, ಯಾಕೆಂದ್ರೆ ಅವನ ಶರೀರ ಮಾನುಷವೇ. ತಕ್ಕ ಕಣ್ಮರೆಯಾದ. ಮೀಮಾಂ ಸಮಾನಂ ತಮವಾಪ ಗಂಗಾ ಸುತಂ ತಮಾದಾಯ ಪತಿಂ ಜಗಾದ ಚ ಅಯಂ ಸುತಸ್ತೆ ಪರಮಾಸ್ತ್ರವೇತ್ತ ಸಮರ್ಪಿತೋ ವೀರ್ಯ ಬಲೋಪಪನ್ನಃ. ಮೀಮಾಂಸಮಾನಂ, ಯಾರಿವನು ಅಂತ ಯೋಚನೆ ಮಾಡ್ತಾ ಇರುವಾಗ ಗಂಗೆ ಸುತಂ ಸಮಾದಾಯ, ಮಗನನ್ನ ಕರೆದುಕೊಂಡು ಪತಿಂ ಜಗಾದ, ಗಂಡನ ಬಳಿ ಬಂದು ನುಡಿದಳು. ಏನಂತ? ಅಯಂ ಸುತಸ್ತೆ ಪರಮಾಸ್ತ್ರವೇತ್ತ, ಇವನು ನಿನ್ನ ಮಗ, ಅಸ್ತ್ರಗಳನ್ನು ತಿಳಿದಿದ್ದಾನೆ, ವೀರ್ಯ ಬಲದಿಂದ ಕೂಡಿದ್ದಾನೆ. ಇದೋ ಸಮರ್ಪಿತ, ಇವನನ್ನು ಒಪ್ಪಿಸಿದ್ದೇನೆ.
ಅಸ್ಯಾಗ್ರಜಾ ಸ್ವಾಂ ಸ್ಥಿತಿಮೇವ ಯಾತಾಃ ಹರೆ ಪದಾಂಭೋಜ ಸುಪಾವಿತೆ ಜಲೆ ತನೂರ್ಮದೀಯೇ ಪ್ರಣಿಧಾಯ ತತ್ವಂ ತಾನ್ಮಾ ಶುಚೋನೇನ ಚಮೋದಮಾನಃ. ಅಸ್ಯ ಅಗ್ರಜಾಃ, ಇವನ 7 ಜನ ಅಣ್ಣಂದಿರು ಸ್ವಾಂ ಸ್ಥಿತಿಮೇವ ಯಾತಾಃ, ತಮ್ಮ ತಮ್ಮ ಲೋಕವನ್ನು ಹೊಂದಿದರು. ಹರೇ ಪದಾಂಭೋಜ ಸುಪಾವಿತೆ ಜಲೆ, ಪರಮಾತ್ಮನ ಅಡಿದಾವರೆಗಳಿಂದ ತಿಳಿಯಾದ ನನ್ನ ನೀರಿನಲ್ಲಿ ದೇಹವನ್ನು ತೊರೆದರು. ಅದರಿಂದಾಗಿ ತಾನ್ಮಾ ಶುಚಃ, ಅವರ ಬಗೆಗೆ ದುಃಖ ಪಡಬೇಡ. ಅನೇನ ಚ ಮೋದಮಾನಃ, ಇವನ ಜೊತೆಗೆ ಸಂತಸದಿಂದಿರು. ಇತಿ ಪ್ರದಾಯ ಅಮುಮದೃಶ್ಯತಾಮಗಾತ್ ಗಂಗಾತಮಾದಾಯ ಯಯೌ ಸ್ವಕಂ ಗೃಹಂ ರಾಜಾಭಿಷಿಚ್ಯ ತಚ ಯೌವ ರಾಜ್ಯೆ ಮುಮೋದ ತತ್ಸದ್ಗುಣ ತರ್ಪಿತೋ ಭೃತಂ. ಈ ರೀತಿಯಾಗಿ ಅಮುಂ ಪ್ರದಾಯ, ದೇವವ್ರತನನ್ನು ಕೊಟ್ಟು, ಗಂಗಾ ಅದೃಶ್ಯತಾಂ ಅಗಾತ್, ಗಂಗೆ ಕಣ್ಮರೆಯಾದಳು. ತಮ್ ಆದಾಯ ಸ್ವಕಂ ಗೃಹಂ ಯಯೌ, ಅವನನ್ನು ಕರ್ಕೊಂಡು ತನ್ನ ಮನೆಗೆ ಹೋದ್ಲು. ರಾಜ ಅಭಿಷಿಚ್ಯ ಅಥ ಯೌವ ರಾಜ್ಯೆ, ರಾಜ ಶಂತನು ಏನು ಮಾಡಿದ, ಯುವರಾಜ ಪದವಿಯಲ್ಲಿ ದೇವವ್ರತನನ್ನು ಕೂಡಿಸಿದ. ತತ್ ಸದ್ಗುಣ ತರ್ಪಿತ, ಅವನ ಒಳ್ಳೆಯ ಗುಣಗಳನ್ನು ನೋಡಿ ತಣಿದ, ಅಂದರೆ ತೃಪ್ತನಾದ. ಪುನಃ ಸ ಪಿತ್ರಾನುಮತೋ ಬೃಹಸ್ಪತೆ ಅವಾಪ ವೇದಾನ್ ಪುರುಷಾಯುಷೋರ್ಧತಃ ರಾಮಾತ್ ತಥಾ ಸ್ತ್ರೀಣಿ ಪುನತ್ವವಾಪ ತಾವದ್ಭಿರಬ್ಧೈ ತ್ರಿಶತೈಶ್ಚ ತತ್ವಂ. ಆಮೇಲೆ ತಂದೆಯ ಅನುಮತಿ ಕೇಳ್ದ. ಅಪ್ಪ, ನಾನಿನ್ನೂ ಓದಲಿಕ್ಕಿದೆ ಅಂತ ಅನುಮತಿ ಕೇಳ್ತಾನೆ. ಬೃಹಸ್ಪತಿಯಿಂದ ಪುರುಷಾಯುಷೋರ್ಧತಃ 50 ವರ್ಷಗಳ ಕಾಲ ವೇದಗಳನ್ನು ಅವಾಪ ಹೊಂದಿದ. 125 ಮತ್ತೆ 50 175 ವರ್ಷ. ಒಂದು 2-3 ವರ್ಷ ಇದ್ದ ಅಂತ ಇಟ್ಕೊಳ್ಳಿ, ಬೇಡ 5 ವರ್ಷ ಇಟ್ಕೊಳ್ಳಿ, 180 ವರ್ಷ ಆಯ್ತು. ಆಮೇಲೆ ರಾಮಾತ್ ತಥಾಸ್ತ್ರಾಣಿ ಪುನಸ್ತ್ವವಾಪ ತಾವದ್ಭಿಃ ಅಬ್ಧೈಃ, 50 ವರ್ಷಗಳ ಕಾಲ ಅಸ್ತ್ರವನ್ನು ಪಡೆದ. ಎಷ್ಟಾಯಿತು? 180 ಮತ್ತೆ 50 230. ಆಮೇಲೆ ತ್ರಿಶತೈಶ್ಚ ತತ್ವಂ, 230 ಆದ್ಮೇಲೆ 300 ವರ್ಷಗಳ ಕಾಲ ತತ್ವವನ್ನು ಕೇಳಿದ. 230 ಮತ್ತೆ 300, ಹೀಗೆ 800 ವರ್ಷದಲ್ಲಿ ಸುಮಾರು 60%, 60-70% ಅಧ್ಯಯನ ಮಾಡಿದರೆ ಭೀಷ್ಮಾಚಾರ್ಯರು. ನಾವಿದನ್ನು ದಿವಸ ನೆನಪಿಸ್ಕೋಬೇಕು. ಏನು ಅಹಂಕಾರ ನಮಗೆ ಜ್ಞಾನಲವ ದುರ್ವಿದಗ್ಧರು ಅಂತ ಇಲ್ಲ. ಅಷ್ಟು ಅಧ್ಯಯನ ಮಾಡಿಯೇ ಅವರು ಶಾಂತಿ ಪರ್ವ ಅನುಶಾಸನ ಪರ್ವಗಳನ್ನು ಹೇಳಲಿಕ್ಕಾಯ್ತು. ಅವರ ಅಧ್ಯಯನದ ಸಾರ ಅದು. ಶಾಂತಿ ಪರ್ವ ಅನುಶಾಸನ ಪರ್ವ ಏನಿಲ್ಲ ಅದರಲ್ಲಿ. ಅದರಿಂದ ಯಾವಾಗಲೂ ಆ ಭೀಷ್ಮರ ಅಧ್ಯಯನವನ್ನು ನೆನಪಿಸ್ಕೋಬೇಕು. ತಾವದ್ಭಿರಬ್ಧೈ ತ್ರಿಶತೈಶ್ಚ ತತ್ವಂ, ಹೀಗೆ ಸಸರ್ವವಿತ್ವಂ ತ್ವಮವಾಪ್ಯ ರಾಮಾತ್ ಸಮಸ್ತ ವಿದ್ಯಾಧಿಪತಿರ್ಗುಣಾರ್ಣವಾತ್ ಪಿತುಃ ಸಮೀಪಂ ತ್ವಮವಾಪ್ಯ ತಂಚ ಶುಶ್ರೂಚಮಾಣ ಪ್ರಮುಮೋದ ವೀರಃ. ರಾಮಾತ್, ಪರಶುರಾಮನಿಂದ, ಸರ್ವವಿತ್ವಂ ತ್ವಮವಾಪ್ಯ, ಸರ್ವಜ್ಞತ್ವವನ್ನು ಹೊಂದಿ, ಪಿತುಃ ಸಮೀಪಂ ತ್ವಮವಾಪ್ಯ, ತಂದೆಯ ಬಳಿಗೆ ಹೋದ, ಶುಶ್ರೂಚಮಾಣ, ಅವರ ಸೇವೆಯನ್ನು ಮಾಡ್ತಾ, ಪ್ರಮುಮೋದ, ಆನಂದದಿಂದ ಇದ್ದ ಅನ್ನುವಲ್ಲಿಯವರೆಗೆ 55ನೆಯ ಶ್ಲೋಕ ಆಗಿದೆ. ಇನ್ನು 56ನೇ ಶ್ಲೋಕದಿಂದ ಆಗಬೇಕಿದೆ ಈ ಭೀಷ್ಮನ ಸಮಕಾಲಿಕರು ಯಾರು ಅಂತ, ಅವರ ಹುಟ್ಟಿನ ಬಗೆಗೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.